ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ 6 ಜನ ಆರೋಪಿಗಳು ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳು ಸಲ್ಲಿಸಿರುವಂತಹ ಬೇಲ್ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲದ ಬೆನ್ನಲ್ಲೇ ಇವಾಗ ಪ್ರಬಲ ವಾದವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಿರಿಯ ವಕೀಲ ಸಿ.ವಿ. ನಾಗೇಶ್. ಡಿ ಗ್ಯಾಂಗ್ಗೆ ಫುಲ್ ಟೆನ್ಷನ್ ಶುರುವಾಗ್ತಾ ಇದೆ. ಕಾರಣ ಸೆಷನ್ಸ್ ಕೋರ್ಟ್ನಲ್ಲಿ ಆದಂತಹ ಹಿನ್ನಡೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. ಸಿ.ವಿ. ನಾಗೇಶ್ ಅವರು ವಾದವನ್ನ ಯಾವ ಸ್ಟೈಲ್ನಲ್ಲಿ ಮಂಡಿಸ್ತಾ ಇದ್ರು ಅನ್ನೋದನ್ನ ನಾವು ಈಗಷ್ಟೇ ನೋಡ್ತಾ ಇದ್ವಿ. ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತಹ ವಿಚಾರಗಳು ಪ್ರತ್ಯಕ್ಷ ದರ್ಶಿಗಳನ್ನ ಆಧರಿಸಿ ಜೂನ್ 9ನೇ ತಾರೀಕು ಪುನೀತ್ಗೆ ವಿನಯ್ ಕರೆ ಮಾಡಿದ್ದ ಅವತ್ತಿನ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಅವರು ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋ ಬಗ್ಗೆ ಯಾರಿಗೂ ಹೇಳಬೇಡ ಅಂದಿದ್ದ. ಮರುದಿನ ಅಂದ್ರೆ ಜೂನ್ 10ಕ್ಕೆ ಶೆಡ್ಗೆ ಕೆಲಸಕ್ಕೆ ಬಂದಿದ್ದ. ಪುನೀತ್ ಬೆಂಗಳೂರಿನಲ್ಲೇ ಇದ್ರು. ಪೊಲೀಸರು ಯಾಕೆ ಹೇಳಿಕೆಯನ್ನು ದಾಖಲಿಸಲಿಲ್ಲ? ಪುನೀತ್ ಸ್ವಇಚ್ಛಾ ಹೇಳಿಕೆಯನ್ನ ಓದಿ ಪೊಲೀಸರ ತನಿಖೆಯ ಲೋಪದೋಷದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ಇದು ಲೂಪ್ ಹೋಲು. ನೋಡೋಣ ಇದು ಕೌಂಟರ್ ಹೆಂಗ್ ಮಾಡ್ತಾರೆ ಅಂತ. ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತೆಲ್ಲ ಅಂದಿದ್ದ. ಮರುದಿನ ಅಂದ್ರೆ ಜೂನ್ 10ನೇ ತಾರೀಕು ಶೆಡ್ಗೆ ಆತ ಕೆಲಸಕ್ಕೂ ಬಂದಿರ್ತಾನೆ. ಕೊಲೆಯ ನಂತರ ಕೂಡ ಪುನೀತ್ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಆತನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳೋದಕ್ಕೆ ಯಾಕೆ ಪೊಲೀಸರು ಆ ಸಂದರ್ಭದಲ್ಲಿ ಮುಂದಾಗಲಿಲ್ಲ? ಪುನೀತ್ ಸ್ವಇಚ್ಛಾ ಹೇಳಿಕೆ ವಿಚಾರದಲ್ಲಿ ಸಿ.ವಿ. ನಾಗೇಶ್ ಅವರು ಓದ್ತಾ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಸ್ಟೇಟ್ಮೆಂಟ್ ಇತ್ತಲ್ಲ 164 ಸ್ಟೇಟ್ಮೆಂಟ್, ಅದನ್ನ ಆಧರಿಸಿ ಇವತ್ತು ವಾದ ಸಾಗ್ತಾ ಇದೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಸತ್ಯವನ್ನ ತಿರುಚಲಾಗಿದೆ. ಇತ್ತೀಚೆಗಷ್ಟೇ ಸಲಿಕೆ ಆಯ್ತಲ್ಲ 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೂ ಇಲ್ವೇ ಇಲ್ಲ. 700 ಪುಟಗಳ ಕಾಲ್ ಡೀಟೇಲ್ಸ್ ಅನ್ನು ಅವ್ರು ಕೊಟ್ಟಿದ್ದಾರೆ. 1300 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ ಕಾಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ 700 ಪುಟ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಸತ್ಯವನ್ನ ತಿರುಚಲಾಗಿದೆ ಅನ್ನೋದು ಇವರ ವಾದದ ಸಾರ ಆಗ್ತಾ ಇದೆ. ಅದರಲ್ಲೂ ಅಷ್ಟು ವಾಲ್ಯೂಮ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ 1300 ಪುಟಗಳು ಯಾಕೆ ಬಂದಿದೆ ಅಂದ್ರೆ 700 ಪುಟಗಳು ಬರೀ ಕಾಲ್ಗಳು ಎಕ್ಸ್ಚೇಂಜ್ ಆಗಿರೋದು, ಕಾನ್ವರ್ಸೇಷನ್ ಎಕ್ಸ್ಚೇಂಜ್ ಆಗಿರೋದ್ರ ಬಗ್ಗೆ ಮಾತ್ರ ಉಲ್ಲೇಖಿಸ್ತಾ ಇದ್ದಾರೆ. ಬಿಟ್ರೆ ಸಾಲಿಡ್ ಪ್ರೂಫ್ ತಮ್ಮ ಕಕ್ಷಿದಾರನ ವಿರುದ್ಧ ಏನೂ ಇಲ್ಲ ಅನ್ನೋದು ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ತಮ್ಮ ಸುಳ್ಳುಗಳನ್ನ ಪ್ಯಾಚ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು. ಯಾವ್ಯಾವ ವಿಚಾರಗಳಲ್ಲಿ ಎಡವಿದ್ರು ಪ್ರಿಲಿಮಿನರಿ ಚಾರ್ಜ್ ಶೀಟ್ ನಲ್ಲಿ ಅದನ್ನೆಲ್ಲ ಇಲ್ಲಿ ಪ್ಯಾಚ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ರೆ ಸತ್ಯ ಇಲ್ಲ ಅನ್ನೋದು ಅವ್ರ ಮಾತು. 700 ಪುಟಗಳ ಕಾಲ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಅಂತೆಲ್ಲ ಉಲ್ಲೇಖಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಅದಾದ ನಂತರ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತಲ್ಲ ಅದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಸಿ.ವಿ. ನಾಗೇಶ್ ಅವರ ಪ್ರಕಾರ ಸತ್ಯವನ್ನ ತಿರುಚಲಾಗಿದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ಹೆಚ್ಚುವರಿ ಚಾರ್ಜ್ ಶೀಟ್ ನ ಉಲ್ಲೇಖ ಕೂಡ ಮಾಡ್ತಾ ಇದ್ದಾರೆ. ಸಾಕ್ಷಿ ತಿರುಚಲಾಗಿದೆ, ಪೊಲೀಸರು ಕಂಪ್ಲೀಟ್ ಆಗಿ ಲೂಪ್ ಹೋಲ್ ನಿಂದ ಇಡೀ ತನಿಖೆ ಸಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇಲ್ಲಿ ಪುನೀತ್ನ ಸ್ವಇಚ್ಛಾ ಹೇಳಿಕೆಯನ್ನ ಯಾಕೆ ತಡ ಮಾಡಿದ್ರು ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ತಮ್ಮದೇ ದಾಟಿಯಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಪೊಲೀಸರು ಕೊಟ್ಟಂತಹ ಕಾರಣ ಪುನೀತ್ ಹೆದರ್ಕೊಂಡು ಆತ ಗೋವಾ, ಅದ್ರ ಜೊತೆಗೆ ತಿರುಪತಿ, ಹೀಗೆ ನಾನಾ ಕಡೆ ಟ್ರಿಪ್ಗೆ ಹೋಗಿದ್ದ. ಅದಾದ ಬಳಿಕ ಆತನ ಹೇಳಿಕೆಯನ್ನ ದಾಖಲು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಪೊಲೀಸರ ಗಮನಕ್ಕೆ ಬಂದಂತಹದ್ದು ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆ ಆಯಿತು ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿದೆ. ಆದರೆ ಜೂನ್ 21ನೇ ತಾರೀಕು ಆತನ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಯಾಕೆ ಈ ವಿಳಂಬ ಅಂದ್ರೆ ಜೂನ್ 9ನೇ ತಾರೀಕು ವಿನಯ್ ಅನ್ನುವಾತ, ಈ ಪ್ರಕರಣದ ಮತ್ತೊಬ್ಬ ಆರೋಪಿ, ಆತ ಪುನೀತ್ಗೆ ಕರೆಯನ್ನ ಮಾಡಿದ್ದಾನೆ. ಮತ್ತೆ ಇಲ್ಲಿ ದರ್ಶನ್, ಪವಿತ್ರ ಇವರು ಬಂದಂತಹ ವಿಚಾರವನ್ನ ಯಾರಿಗೂ ಕೂಡ ಹೇಳ್ಬೇಡ, ಫೋಟೋಗಳನ್ನ ಡಿಲೀಟ್ ಮಾಡು ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಆತ 10ನೇ ತಾರೀಕು ಅದೇ ಶೆಡ್ಗೆ ಕೆಲಸಕ್ಕೆ ಕೂಡ ಬಂದಿದ್ದಾನೆ. ಹೀಗಿದ್ದು ಕೂಡ ಯಾಕೆ ಡಿಲೇಯನ್ನ ಮಾಡಿದ್ರು ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಮುಂದೆ ಸಿ.ವಿ. ನಾಗೇಶ್ ಅವರು ತಮ್ಮ ಆರ್ಗ್ಯುಮೆಂಟ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇದೀಗ ಹೆಚ್ಚುವರಿಯಾಗಿ 1300 ಪುಟಗಳ ಚಾರ್ಜ್ ಶೀಟ್ ಅನ್ನ, ದೋಷಾರೋಪಣಾ ಪಟ್ಟಿಯನ್ನ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ 1300 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಯಾವೊಂದು ವಿಚಾರಗಳು ಇಲ್ಲ. ಅದರಲ್ಲಿ 700 ಪುಟಗಳು ಈ ಕಾಲ್ಗಳಿಗೆ ಸಂಬಂಧಪಟ್ಟಂತಹ CDR ರಿಪೋರ್ಟ್ಗಳನ್ನ ಹಾಕಲಾಗಿದೆ. ಅಂದ್ರೆ ದರ್ಶನ್ ಅದು ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡಿದ್ದೋ, ಅಥವಾ ಪವಿತ್ರ ಗೌಡಗೆ ಕಾಲ್ ಮಾಡಿದ್ದೋ, ಅಥವಾ ಅವ್ರ ಮನೆ ಕೆಲಸಗಾರರಿಗೆ ಕಾಲ್ ಮಾಡಿದ್ದೋ, ಈ ರೀತಿಯ ಇಂಟರ್ಲಿಂಕ್ ಗಳನ್ನ ತೆಗೆದುಕೊಂಡು ಈ ಚಾರ್ಜ್ ಶೀಟ್ ಅನ್ನ ಹಾಕಲಾಗಿದೆ. ಅವ್ರಿಗೆ ಕಾಲ್ ಮಾಡೋದೇ ಬೇಡವಾ ಅನ್ನೋ ಮಟ್ಟಿಗೆ ಅಷ್ಟರ ಕಾಲ್ ಡೀಟೈಲ್ಸ್ ಅನ್ನ ತೆಗೆದು ಈ ಕಾಲ್ ಡೀಟೈಲ್ಸ್ ಅನ್ನ ಚಾರ್ಜ್ ಶೀಟ್ ನ ಜೊತೆ ಲಗತ್ತಿಸುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಸಿ.ವಿ.
ನಾಗೇಶ್ ಅವರು ತಮ್ಮ ವಾದವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಕ್ಲೈಂಟ್ ಉಳಿಸ್ಕೊಳ್ಳೋದಕ್ಕೆ ಅಂದ್ರೆ ತಮ್ಮ ಕ್ಲೈಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಸಾರವನ್ನ ಅಂದ್ರೆ ಸಹಾಯವನ್ನು ಪಡ್ಕೊಳ್ತಿರೋದು ಸ್ಪಷ್ಟವಾಗ್ತಿದೆ. ಪುನೀತ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಹೇಳಿದ್ರು, ನರೇಂದ್ರ ಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅವ್ರಿಗೆ ಏನ್ ಹೇಳ್ತಾ ಇದ್ರು ಅಂತ? ಮಮತಾ, ಇಲ್ಲಿ ನರೇಂದ್ರ ಸಿಂಗ್ ಎನ್ನುವಾತ ಆ ಒಂದು ಶೆಡ್ ಏನಿದೆ RR ನಗರದ ಪಟ್ಟಣಗೆರೆಯ ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಆತನ ಹೇಳಿಕೆಯನ್ನ ಪ್ರತ್ಯಕ್ಷದರ್ಶಿ ಅಂತೇಳಿ ಆತನ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆತ ಸಂಜೆ 6 ಗಂಟೆ ವೇಳೆಗೆ ದರ್ಶನ್ ಮತ್ತೆ ವಿನಯ್ ಸಾಬ್ ಹೊರಟ್ರು ಅಲ್ಲಿಂದ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವತ್ತು ಅನ್ನೋದನ್ನು ಕೊಡ್ಬೇಕಲ್ವಾ, ಆದ್ರೆ ಕೊಟ್ಟಿಲ್ಲ. ಅದ್ರ ಜೊತೆಗೆ ಇನ್ನೊಬ್ಬ ಮಲ್ಲಿಕಾರ್ಜುನ್ ಅಂತೇಳಿ ಅಲ್ಲಿ ಕೆಲಸ ಮಾಡುವಂತ ಆತನ ಹೇಳಿಕೆಯನ್ನ ಕೂಡ ಇವರು ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ತಿರುಚಲಾದಂತಹ ಹೇಳಿಕೆಗಳು ಅನ್ನೋ ಮಟ್ಟಿಗೆ ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ಅಭಿಪ್ರಾಯವನ್ನ ಮಂಡನೆ ಮಾಡ್ತಿರೋದು. ಅದ್ರ ಜೊತೆಗೆ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಹೇಳಿಕೆ, ಆತ ಪುನೀತ್, ಈತ ಆ ಪ್ರಕರಣದಲ್ಲಿ ಅಂದ್ರೆ ಆ ಒಂದು ಶೆಡ್ ಏನಿದೆ ಆ ಶೆಡ್ನಲ್ಲಿ ಕೆಲಸ ಮಾಡುವಾತ, ಆತನ ಹೇಳಿಕೆಯನ್ನ ಸಹ ದಾಖಲು ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಮೊದಲು ಯಾರು ಪ್ರತ್ಯಕ್ಷದರ್ಶಿಗಳಿರ್ತಾರೋ ಅಂತವರ ಹೇಳಿಕೆಯನ್ನ ದಾಖಲು ಮಾಡಬೇಕು. ಜೂನ್ 9ನೇ ತಾರೀಕು ಗೊತ್ತಾಗುತ್ತೆ, ಇವ್ರನ್ನ 11ನೇ ತಾರೀಕು 12ನೇ ತಾರೀಕು ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ. ಇಷ್ಟಾದ್ರೂ ಕೂಡ ಯಾಕೆ ಆತನ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ವಿಳಂಬವನ್ನ ಮಾಡಿದ್ರು? ಆತ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಇವರು ಹೇಳಿಕೆಯನ್ನ ದಾಖಲು ಮಾಡಿಲ್ಲ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ತಮ್ಮದೇ ದಾಟಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಸಿ ವಿ ನಾಗೇಶ್ ಅವರು ಮಾಡ್ತಿರೋದು. ಮತ್ತೆ ಈಗ ಈ ಹಿಂದೆ ಆಗ್ತಂತಹ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ನ್ಯೂನತೆಗಳು, ಲೋಪದೋಷಗಳನ್ನ ಇಟ್ಕೊಂಡು ಇದೀಗ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಿದ್ದಾರೆ. ಮತ್ತೆ ಹೆಚ್ಚುವರಿಯಾಗಿ ಆಗ್ತಂತಹ 1300 ಪುಟಗಳ ಚಾರ್ಜ್ ಶೀಟ್ ಏನಿದೆ ಅದು ಕೂಡ ಏನು ಇಲ್ಲ. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಯಾವುದೇ ತಿರುಳು ಇಲ್ಲ. ಅಲ್ಲಿ ಕೇವಲ CDR ಅನ್ನ ಸುಮಾರು 700 ಪುಟಗಳಷ್ಟು CDR ಅನ್ನ ಲಗತ್ತಿಸುವ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಈ ಒಂದು ವಾದವನ್ನ, ತಮ್ಮ ವಾದವನ್ನ ಆರಂಭ ಮಾಡಿದಾಗಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಲೋಪದೋಷಗಳು, ನ್ಯೂನತೆಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಇವತ್ತು ಎಷ್ಟು ಗಂಟೆಯವರೆಗೆ ಅವರು ಸಮಯವನ್ನ ತೆಗೆದುಕೊಳ್ತಾರೆ ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಗಿಸೋದಕ್ಕೆ ಅನ್ನೋದ್ರ ಮೇಲೆ ಮಮತಾ, SPP ಅವರು ತಮ್ಮ ವಾದವನ್ನ ಕಂಟಿನ್ಯೂ ಆರ್ಗ್ಯುಮೆಂಟ್ ಅನ್ನ ಮಾಡೋದಕ್ಕೆ ಇವತ್ತೇ ಸಾಧ್ಯವಾಗುತ್ತಾ? ಅದ್ರ ಜೊತೆಗೆ ಈಗಾಗಲೇ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಲಿಸ್ಟ್ ನಲ್ಲಿ A1 ಆರೋಪಿ ಪವಿತ್ರ ಗೌಡ ಕೂಡ ಇದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮಣ್ ಮತ್ತೆ ಮತ್ತೊಬ್ಬಾತ ನಾಗರಾಜ್, ದರ್ಶನ್ ರವರ ಮ್ಯಾನೇಜರ್, ಅವರ ಜಾಮೀನಿನ ಅರ್ಜಿಯ ವಿಚಾರಣೆಗಳು ಕೂಡ ಬಾಕಿ ಇದಾವೆ. ಇನ್ನು ಕೂಡ ದರ್ಶನ್ ರವರ ಜಾಮೀನಿನ ಅಂದ್ರೆ ರೆಗ್ಯುಲರ್ ಜಾಮೀನಿನ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ನಡೆಸ್ತಿದೆ. ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ತುಂಬಾ ಒಂದು ರೀತಿ ಈ ಚಾರ್ಜ್ ಶೀಟ್ ನಲ್ಲಿನ ಒಂದಷ್ಟು ಲೋಪದೋಷಗಳನ್ನ ಪಾಯಿಂಟ್ ಔಟ್ ಮಾಡಿಕೊಂಡು ಅದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಮಮತಾ, ಆಲ್ ರೈಟ್ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಓಕೆ, ಗಮನಿಸ್ತಾ ಇದ್ದೀರಾ? ಸೊ ಪುನೀತ್ ಕರೆಸಿ ವಿನಯ್ ಫೋಟೋವನ್ನ ಡಿಲೀಟ್ ಮಾಡಿಸಿದ್ದಾನೆ ಅಂತೆಲ್ಲ ಉಲ್ಲೇಖ ಆಗಿತ್ತಲ್ಲ. ಮೊದಲ ದೋಷಾರೋಪ ಪಟ್ಟಿಯ ತಪ್ಪುಗಳನ್ನು ಸರಿಪಡಿಸುವಂತಹ ಯತ್ನ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಆಗಿದೆ. 161, 164 ಹೇಳಿಕೆಯಲ್ಲಿ ಊರು ಸುತ್ತಾ ಇರೋ ಬಗ್ಗೆ ಹೇಳಿಲ್ವಾ ಅಂತ ಜಡ್ಜ್ ಅಲ್ಲೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಹೇಳಿಲ್ಲ, ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿ ಹೇಳಿದ್ದಾರೆ ಅಂತ ಸಿ ವಿ ನಾಗೇಶ್ವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಸತ್ಯವನ್ನ ತಿರುಚುವಂತಹ ಯತ್ನ ನಡೆದಿದ್ಯಾ? ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಇಂಥದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ದರ್ಶನ್ರನ್ನ ಕೇಸ್ನಲ್ಲಿ ಸಿಲುಕಿಸುವಂತಹ ಯತ್ನ ಮತ್ತು ಸತ್ಯ ಏನಾಗಿದೆ ಅದನ್ನ ಫ್ಯಾಬ್ರಿಕೇಟ್ ಮಾಡುವಂತಹ ಕೆಲಸ ಆಗಿದೆ ಅಂತ. ನಿಮಗೆ ನೆನಪಿರ್ಬೋದು, ಆರಂಭಿಕ ಹಂತದಲ್ಲೂ ಕೂಡ ಸಿ ವಿ ನಾಗೇಶ್ ಅವರದ್ದು ವಾದ ಇದೇ ಇತ್ತು. ಫ್ಯಾಬ್ರಿಕೇಟೆಡ್ ಸುಳ್ಳಿದು, ಅರೇಬಿಯನ್ ನೈಟ್ಸ್ ರೀತಿ ಕತೆ ಇದೆ ಅಂತೆಲ್ಲ ಹೇಳಿದ್ರು ಅವರು. ಸೊ ಈಗ ಅದನ್ನ ಮುಂದುವರಿತಾ ಇದ್ದಾರೆ, ಕಂಟಿನ್ಯೂಡ್ ಎಪಿಸೋಡ್. ತಮ್ಮ ಕಕ್ಷಿದಾರನ ಪಾತ್ರ ಏನೂ ಇಲ್ಲ, ತಿರುಚುವಂತಹ ಪ್ರಯತ್ನ ಆಗಿದೆ, ದರ್ಶನ್ರನ್ನ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕ್ಸುವಂತಹ ಪ್ರಯತ್ನ ಆಗಿದೆ ಅನ್ನೋದು ಸಿ ವಿ ನಾಗೇಶ್ ಅವರು ಪ್ರತಿ ಹಂತದಲ್ಲೂ ಕೂಡ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿರಂತರವಾಗಿ ಪೊಲೀಸರು ಸತ್ಯವನ್ನ ತಿರುಚುವಂತಹ ಕೆಲಸ ಮಾಡಿದ್ದಾರೆ. ಜೂನ್ 15ನೇ ತಾರೀಕಿನಿಂದ 19ನೇ ತಾರೀಕು ತನಕ ಬೆಂಗಳೂರಿನಲ್ಲೇ ಪುನೀತ್ ಇದ್ದ. ಸೊ ಆ ಟೈಮ್ನಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ಕೊಂಡಿಲ್ಲ. ಆಮೇಲೆ SPP ಅವರು ಹೇಳ್ತಾ ಇದ್ರಲ್ಲ, ರಿಮೈಂಡ್ ಕಾಪಿನಲ್ಲೂ ಕೂಡ ಆ ವಿಚಾರಗಳಿದೆ. ಪುನೀತ್ ಸಾಕ್ಷಿ ಬಗ್ಗೆ ಉಲ್ಲೇಖಿಸ್ತಾ ಆತ ಹೆದರ್ಕೊಂಡು ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳ ಕಡೆಗೆ ಹೋಗಿದ್ದ ಅಂತೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅದು ಹೆಂಗ್ ಸಾಧ್ಯ ಆಗತ್ತೆ ಅಂತ. ಬೆಂಗಳೂರಿನಲ್ಲಿ ಇದ್ದ ಬಗ್ಗೆ ಸಾಕ್ಷ್ಯವನ್ನ ಕೊಡ್ತೇನೆ
ಪುನೀತ್ ಬೆಂಗಳೂರಿನಲ್ಲೇ ಇದ್ದ ಬಗ್ಗೆ ಸಾಕ್ಷ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಇವರು ಒಂದು ಥಿಯರಿಯನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಅದೇನ್ ಥಿಯರಿ ಅಂದ್ರೆ, ಪೊಲೀಸರು ರಿಮೈಂಡ್ ಅಪ್ಲಿಕೇಶನ್ ಹಾಕೊಂಡಿದ್ರಲ್ಲ, ಆತ ಊರಲ್ಲಿ ಇರ್ಲಿಲ್ಲ, ಆತ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿದ್ದ, ಗೋವಾ, ಆಂಧ್ರ ಪ್ರದೇಶಕ್ಕೆಲ್ಲ ಹೋಗಿದ್ದ, ತಿರುಪತಿಗೆ ಹೋಗಿದ್ದ ಅಂತೆಲ್ಲ. ನೋ, ಅದು ಸುಳ್ಳು. ಆತ ಬೆಂಗಳೂರಿನಲ್ಲಿ ಇದ್ದ ಬಗ್ಗೆ ಸಾಕ್ಷ್ಯವನ್ನ ಕೊಡ್ತೇನೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಟವರ್ ಲೊಕೇಶನ್ ಮಾತ್ರ ಹಲವೆಡೆ ಹೋಗಿದೆ, ವ್ಯಕ್ತಿ ಇಲ್ಲೇ ಇತ್ತ, ಬಟ್ ಅದರ ಟವರ್ ಲೊಕೇಶನ್ ಬೇರೆ ಬೇರೆ ಕಡೆ ಹೋಗಿದೆ ಅನ್ನೋದು ಕೂಡ ಅವರ ವಾದ. ಹಾಗಾದ್ರೆ ಆತನ ಮೊಬೈಲ್ ಅನ್ನ ಯಾರಾದ್ರೂ ತಗೊಂಡು ಹೋಗುವಂತಹ ಪ್ರಯತ್ನ, ಇಲ್ಲಿ ಇಡೀ ಕೇಸನ್ನ ತಿರುಗಿಸುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರಾ? ಈ ತರದ ಪ್ರಶ್ನೆ ಅಂತೂ ಇದ್ದೇ ಇದೆ. ಸದ್ಯಕ್ಕೆ ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಹಲವು ಪ್ರಶ್ನೆಗಳನ್ನ, ಅನುಮಾನಗಳನ್ನ ಎತ್ತೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೌಂಟರ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ವಾದದಲ್ಲಿ ಹೆಚ್ಚು ತೂಕ ಇದೆ ಅಂತ. ಇವ್ರು ವಾದ ಮಾಡಬೇಕಾದ್ರೆ ಇವ್ರದ್ದು ಸರಿ ಅಂತ ಅನ್ಸೋದು ಸಹಜ, ಈ ವಿಚಾರಗಳು ನಿಜ ಇದೆ ಅಲ್ಲ ಅಂತ ಅನ್ಸೋದು ಸಹಜ. ಟವರ್ ಲೊಕೇಶನ್ ಮಾತ್ರ ಹಲವು ಕಡೆ ಹೋಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸಾಕ್ಷಿ ಪುನೀತ್ ಬಗ್ಗೆ ಸಾಕ್ಷಿ ನಾನು ಕೊಡ್ತೀನಿ ಅಂತ ಬೆಂಗಳೂರಿನಲ್ಲಿ ಇದ್ದಿದ್ರ ಬಗ್ಗೆ ಅಂತ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಹೇಳಿದಾಗ ಕಾಣಿಸ್ತಾ ಇದೆ. ಏನ್ ಕಾನ್ಫಿಡೆನ್ಸು, ಯಾವ ಸಾಕ್ಷಿ ಬಗ್ಗೆ ಏನಾದ್ರು ಸಮಯವನ್ನು ಕೇಳಿದ್ದಾರಾ? ಫಿಸಿಕಲ್ ಡಾಕ್ಯುಮೆಂಟ್ ಅದು ಅಥವಾ ಟೆಕ್ನಿಕಲ್ ಸಾಕ್ಷ್ಯನ ಅದು? ಏನ್ ಸಾಕ್ಷಿ ಮಮತಾ? ಈ ಹಿಂದೆ ಅಂದ್ರೆ ಪೊಲೀಸರು ಯಾವಾಗ 3991 ಪುಟಗಳ ಮೊದಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಆ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಜೂನ್ 21ನೇ ತಾರೀಕು ಪುನೀತ್ನ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದಾದ ಬಳಿಕ ನ್ಯಾಯಾಧೀಶರ ಬಳಿ ಕರೆದೊಯ್ದು 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಲ್ಲಿ ಈತ ಈ ಪ್ರವಾಸಗಳನ್ನ ಮಾಡ್ತಿದ್ದ, ತನಗೆ ಹೆದರಿಕೆಯಾಗಿ ಗೋವಾ, ಅದ್ರ ಜೊತೆಗೆ ರಾಜ್ಯದ ಇತರ ಜಿಲ್ಲೆಗಳು ಮತ್ತೆ ಈ ತಿರುಪತಿ, ಹೀಗೆ ಒಂದಷ್ಟು ಕಡೆ ಓಡಾಟವನ್ನ ನಡೆಸಿದ್ದ. ಹೀಗಾಗಿ ಆತನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದು ತಡವಾಯ್ತಂತೆ. ಹೀಗಾಗಿ ಅಲ್ಲಿ ಈ ರೀತಿಯಾದಂತಹ ಯಾವುದೇ ಹೇಳಿಕೆಯನ್ನ ದಾಖಲು ಮಾಡಿಲ್ಲ. ಆದ್ರೆ ಇದರ ನ್ಯೂನತೆಯನ್ನ ಸರಿಪಡಿಸೋದಕ್ಕೆ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಈತ ಈ ರೀತಿಯಾಗಿ ಹೆದರ್ಕೊಂಡು ನಾನಾ ಪ್ರವಾಸಗಳನ್ನ ಮಾಡ್ತಿದ್ದ, ಹೀಗಾಗಿ ಪೊಲೀಸರ ಭಯದಿಂದ ಆತ ಸಿಕ್ಕಿರ್ಲಿಲ್ಲ, ಊರ್ ಬಿಟ್ಟಿದ್ದ, ಬೆಂಗಳೂರು ಬಿಟ್ಟಿದ್ದ, ಹೀಗಾಗಿ ಆತನ ಹೇಳಿಕೆಯನ್ನ ದಾಖಲು ಮಾಡೋದು ತಡವಾಯಿತು ಅನ್ನೋ ಮಟ್ಟಿಗೆ ಪೊಲೀಸರು ಹೇಳಿದ್ದಾರೆ. ಆದ್ರೆ ಆತ ಜೂನ್ 15ನೇ ತಾರೀಕಿನಿಂದ ಜೂನ್ 19ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿನಲ್ಲೇ ಇದ್ದ. ಅದನ್ನ ನಾವು ಬೇಕಾದ್ರೆ ಆತನ ಟವರ್ ಲೊಕೇಶನ್ ಏನಿದೆ ಅದನ್ನ ನಾವು ಪ್ರೂವ್ ಮಾಡ್ತೀವಿ, ಆತ ಬೆಂಗಳೂರಿನಲ್ಲಿ ಇದ್ದ ಅನ್ನೋದಕ್ಕೆ ಅನ್ನೋ ಮಟ್ಟಿಗೆ ಇದೀಗ ಆ ನ್ಯಾಯಾಧೀಶರ ಮುಂದೆ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಿರೋದು. ಇಲ್ಲಿ ಪುನೀತ್ ಏನಿದ್ದಾನೆ ಮಮತಾ, ಈತನ ಮೊಬೈಲ್ನಿಂದ ಒಂದಷ್ಟು ಫೋಟೋಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಇತ್ತೀಚೆಗೆ ಮಾಡಿದ್ರು. ಅದು ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯಲ್ಲಿ ಆ ಫೋಟೋಗಳನ್ನ ಸಹ ನ್ಯಾಯಾಧೀಶರಿಗೆ ನೀಡುವ ಕೆಲಸವನ್ನ ಮಾಡಲಾಗಿದೆ. ಅದು ಯಾರು ಇತರ ಆರೋಪಿಗಳಿದ್ರಲ್ಲ ಪ್ರಕರಣದಲ್ಲಿ, ಅವರು ಈ ವಿನಯ್ನ ವ್ರ್ಯಾಂಗ್ಲರ್ ಜೀಪ್ ನ ಮುಂದೆ ದರ್ಶನ್ ಜೊತೆ ತೆಗೆಸ್ಕೊಂಡ ಫೋಟೋಗಳು. ಈತ ಅದು ವಿನಯ್ ಮಾತಿಗೋ ಅಥವಾ ಯಾರ ಮಾತಿಗೋ ಹೆದರಿ ಆ ಫೋಟೋಗಳನ್ನ ಡಿಲೀಟ್ ಮಾಡಿದ್ದ. ನಾವು ಅದನ್ನ FSL ಗೆ ಕಳಿಸಿ ಆ ಫೋಟೋವನ್ನ ರಿಟ್ರೀವ್ ಮಾಡಿದ್ದೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಆ ಫೋಟೋಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕೂಡ ಸಿ.ವಿ. ನಾಗೇಶ್ ಅವರು ತಮ್ಮ ಆರ್ಗ್ಯುಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇದಾದ ಬಳಿಕ ಇತರ ಆರೋಪಿಗಳು ಈಗಾಗಲೇ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಮತ್ತೆ ಲಕ್ಷ್ಮಣ್ ಹಾಗೆ ನಾಗರಾಜ್ ಇವರ ಆರ್ಗ್ಯುಮೆಂಟ್ ಮುಗಿಬೇಕು. ಅದಾದ ಬಳಿಕ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ SPP ಪ್ರಸನ್ನ ಕುಮಾರ್ ಅವರು ಆರಂಭವನ್ನ ಮಾಡಬೇಕು. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸಿ.ವಿ. ನಾಗೇಶ್ ಅವರು ಎರಡನೇ ದಿನ ಕೂಡ ಪ್ರಬಲವಾದವನ್ನ ಪ್ರತ್ಯಕ್ಷದರ್ಶಿಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಕನಕಪುರದಲ್ಲಿ ಮೊಬೈಲ್ ಅನ್ನ ಖರೀದಿ ಮಾಡಿದ್ದು ಸುಳ್ಳು ಅನ್ನೋದು ಅವರ ವಾದ. ಪುನೀತ್ ಬಳಿ ಮೊದಲಿಂದ ಕೂಡ ಬೇಸಿಕ್ ಮೊಬೈಲ್ ಇತ್ತು, ಪುನೀತ್ ಬಳಿ ಬೇಸಿಕ್ ಮೊಬೈಲ್ ಇದ್ದ ಬಗ್ಗೆ ಸಾಕ್ಷ್ಯ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರು ವಾದ. ಪೊಲೀಸರು ಸುಳ್ಳು ಆರೋಪ ಮಾಡ್ತಿದ್ದಾರೆ. ಪೊಲೀಸರು ನೋಡಿದ್ರೆ ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ, ಈತನ ಮೊಬೈಲ್ ಇಂದ ಫೋಟೋಸ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದೀವಿ FSL ತಜ್ಞರ ಮೂಲಕ ಅಂತ. ಬಟ್ ಇವ್ರು ನೋಡಿದ್ರೆ ಹೇಳ್ತಾ ಇದ್ದಾರೆ ಬೇಸಿಕ್ ಮೊಬೈಲ್ ಇದೆ ಅಂತ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅನ್ನೋ ಕುತೂಹಲ ಎರಡನೇ ದಿನ ಕೂಡ ಮುಂದುವರಿತಾ ಇದೆ. ಇಲ್ಲಿ ತನಕ ಆರ್ಗ್ಯುಮೆಂಟ್ ಮಾಡಿರೋದು ಸಿ.ವಿ. ನಾಗೇಶ್ ಅವರು ಯಾಕೆ ತಮ್ಮ ಕಕ್ಷಿದಾರನಿಗೆ ಬೇಲ್ ಕೊಡಬೇಕು ಹಾಗೂ ತಮ್ಮ ಕಕ್ಷಿದಾರನ ಪಾತ್ರ ಅವರ ಮೇಲಿರುವಂತಹ 4 ಆರೋಪದಲ್ಲೂ ಇಲ್ಲ ಅನ್ನೋದು ಅವರು ಪ್ರೂವ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಬಟ್ ಪ್ರೂವ್ ಮಾಡೋದಕ್ಕೆ ಯಶಸ್ವಿ ಆಗ್ತಾರಾ, ಇದಕ್ಕೆ ಯಾವ ರೀತಿ SPP ಕೌಂಟರ್ ಕೊಡ್ತಾರೆ ಅನ್ನೋದು ಕುತೂಹಲ. ಪೊಲೀಸರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸಾಕ್ಷಿ ಪುನೀತ್ ಹತ್ರ ಬೇಸಿಕ್ ಸೆಟ್ ಬಿಟ್ರೆ ಆತನ ಹತ್ರ ದೊಡ್ಡ ಮೊಬೈಲ್ ಇರಲಿಲ್ಲ ಅನ್ನೋದು ಇವ್ರ ಮಾತು. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಸುದೀರ್ಘವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು, ಚಾರ್ಜ್ ಶೀಟ್ ನ ಲೋಪದೋಷಗಳನ್ನ ಅವರು ಎತ್ತಿ ಹಿಡಿತಾ ಇದ್ದೀನಿ ಅನ್ನೋದು ಅವ್ರ ವಾದ. ಅದು ನಿಜವಾಗ್ಲೂ ಲೋಪದೋಷನ ಇಲ್ವಾ ನೋಡೋಣ. ನಾನು ಮಿನಿ ಟ್ರಯಲ್ ಮಾಡ್ತಾ ಇಲ್ಲ ಅಂತ ಜಡ್ಜ್ ಇದೇ ವೇಳೆ ಹೇಳಿದ್ದಾರೆ. ಸುದೀರ್ಘ ವಾದವನ್ನ ಆಲಿಸ್ತಾ ಇದ್ದಂತಹ ಜಡ್ಜ್ ಆಗಾಗ ಒಂದೊಂದು ಕಾಮೆಂಟ್ಗಳನ್ನ ಕೊಡ್ತಾರೆ. ಇಷ್ಟೊಂದು ಮಾಹಿತಿ ಎಲ್ಲ ಯಾಕೆ ಕೊಡ್ತಾ ಇದ್ದೀರಿ, ಇಷ್ಟೊಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನು ಯಾಕೆ ಕೊಡ್ತಾ ಇದ್ದೀರಿ, ನಾನು ಇಲ್ಲಿ ಮಿನಿ ಟ್ರಯಲ್ ಅನ್ನು ಮಾಡ್ತಾ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಅಂದ್ರೆ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ ಮಾತ್ರ ಪ್ರಾಸಿಕ್ಯೂಷನ್ನ ಸಾಕ್ಷಿ
ಸರಿ ಇದೆಯಾ ತಪ್ಪಿದೆಯಾ ಸುಳ್ಳಿದೆಯಾ ಅನ್ನೋದೆಲ್ಲ ವಾದ ಆಗುತ್ತೆ ಸಾಮಾನ್ಯವಾಗಿ. ಇಲ್ಲಿ ಜಡ್ಜ್ ಕೇಳ್ತಾರೆ ಯಾಕೆ ಕೊಡ್ಬೇಕು ನಿಮ್ಮ ಕಕ್ಷಿದಾರನಿಗೆ ಬೇಲು ಅಂತ. ಸೊ ಅವ್ರು ಅದಕ್ಕೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಮಿನಿ ಟ್ರಯಲ್ ಇನ್ನೂ ಮಾಡ್ತಾ ಇಲ್ಲ, ಅದರ ಅರ್ಥ ಟ್ರಯಲ್ ದಿನಾಂಕ ಇನ್ನೂ ನಿಗದಿ ಆಗಿಲ್ಲ, ಈಗಲೇ ಯಾಕೆ ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ ಅನ್ನೋದನ್ನು ಅವ್ರು ಕೇಳ್ತಾ ಇದ್ದಾರೆ. ಇಷ್ಟೊಂದು ಮಾಹಿತಿ ಎಲ್ಲ ಯಾಕೆ ಅನ್ನೋದು ಜಡ್ಜ್ ಅವರ ಪ್ರಶ್ನೆ ಆಗ್ತಾ ಇದೆ. ಹಾಗೂ ನಾನು ಮಿನಿ ಟ್ರಯಲ್ ಅನ್ನು ಮಾಡ್ತಾ ಇಲ್ಲ ಅಂತ ಕೂಡ ಜಡ್ಜ್ ಹೇಳ್ತಾ ಇದ್ದಾರೆ. ಇವೆಲ್ಲ ಜಾಮೀನಿಗೆ ಪೂರಕವಾದ ಅಂಶಗಳು ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ನನ್ನ ಕಕ್ಷಿದಾರನ ಪಾತ್ರ ಇಲ್ಲ, ಹೀಗಾಗಿ ಇದನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಪುನೀತ್ ಅವರ ವಿಚಾರದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಗೋವಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಅನ್ನೋದು ಅವ್ರ ವಾದ. ಅಂದರೆ ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು. ಬಟ್ ಅದನ್ನು ಕೂಡ ಅವ್ರು ಕೌಂಟ್ರ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೂ ಮುಂಚೆ ಸಿ.ವಿ. ನಾಗೇಶ್ ಹಾಗೂ ಜಡ್ಜ್ ಮಧ್ಯೆ ಕ್ವೆಶ್ಚನರಿಗಳಾಯಿತು. ಗೋವಾಕ್ಕೆ ಹೋಗೋಕೆ ಮೇನಲ್ಲಿ ಪುನೀತ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಬಟ್ ಆತ ಅಲ್ಲಿಗೆ ಹೋಗಿರಲಿಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರೋದು. 15ರಿಂದ 19ನೇ ತಾರೀಕು ತನಕ ಆತ ಬೆಂಗಳೂರಿನಲ್ಲೇ ಇದ್ದ, ಅದನ್ನು ನಾನು ಪ್ರೂವ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಸಾಕ್ಷಿ ಕೊಡ್ತೀನಿ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಆಲಿಸ್ತಾ ಇದ್ದಂತಹ ಜಡ್ಜ್ ಸಹಜವಾಗಿ ಕೆಲವೊಂದಷ್ಟು ಡೌಟ್ಗಳನ್ನು ಎತ್ತುತ್ತಾರೆ ಮತ್ತು ಕೆಲವೊಂದಷ್ಟು ವಿಚಾರಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಒಂದು ಕಾಮೆಂಟನ್ನು ಮಾಡಿದ್ದಾರೆ, ನಾನು ಮಿನಿ ಟ್ರಯಲ್ ಇನ್ನೂ ಮಾಡ್ತಾ ಇಲ್ಲ ಅಂತ. ನೋಡಿ, ಪೊಲೀಸರ ಭಯದಿಂದ ಟಿಕೆಟನ್ನು ಆತ ಬುಕ್ ಮಾಡಿಲ್ಲ. ಕೊಲೆ ನಡೆದಿರೋದು ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಭೀಕರ ಹತ್ಯೆ ಆಗುತ್ತೆ. ಬಟ್ ಪೊಲೀಸರ ಭಯದಿಂದಲೇ ಆತ ಟಿಕೆಟನ್ನು ಬುಕ್ ಮಾಡಿರಲಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಲಾಸ್ಟ್ ಟೈಮ್ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಬೇಕಾದ್ರೆ ಬೇಲ್ ಯಾಕೆ ಕೊಡಬೇಕು ಅನ್ನೋದು ಬಿಟ್ಟು ತನಿಖಾ ಲೋಪದೋಷಗಳನ್ನು ಎತ್ತಿ ಹಿಡಿತಾ ಇದ್ದೀರಿ ಅಂತ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಕೇಳಲಾಗಿತ್ತು. ಈಗಲೂ ಕೂಡ ಮಿನಿ ಟ್ರಯಲ್ ಮಾಡ್ತಾ ಇಲ್ಲ ಅಂತ ಜಡ್ಜ್ ಅಭಿಪ್ರಾಯವನ್ನು ಕಾಮೆಂಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ಕಾಮೆಂಟ್ ಬಂತು, ಅದಕ್ಕೂ ಮುಂಚೆ ಆದಂತಹ ಆರ್ಗ್ಯುಮೆಂಟ್ ಏನು? ಮಮತಾ, ಸಿ.ವಿ. ನಾಗೇಶ್ ಅವರು ತಮ್ಮ ಮುಂದುವರೆದ ವಾದದಲ್ಲಿ ಆತ ಪುನೀತ್ ಬೆಂಗಳೂರಿನಲ್ಲೇ ಇದ್ದ ಅನ್ನೋದಕ್ಕೆ ನನ್ನ ಬಳಿ ಸಾಕಷ್ಟು ಪುರಾವೆಗಳಿದ್ದಾವೆ. ಪೊಲೀಸರು ಅವರ ಇನ್ವೆಸ್ಟಿಗೇಷನ್ನಲ್ಲಿ ಆತ ಕನಕಪುರದಲ್ಲಿ ಒಂದು ಬೇಸಿಕ್ ಸೆಟ್ಟನ್ನು ಖರೀದಿ ಮಾಡ್ತಾನೆ. ಅದಾದ ಬಳಿಕ ಸ್ಯಾಮ್ಸಂಗ್ ಮೊಬೈಲ್ಗೆ ಸಿಮ್ಮನ್ನು ಹಾಕ್ಕೊಳ್ತಾನೆ. ಅದಾದ ಬಳಿಕ ಊರೂರನ್ನು ಸುತ್ತಿದ್ದಾನೆ. ಅದರ CDR ಅನ್ನು ತೆಗೆಯಲಾಗಿದೆ. ಎಲ್ಲೆಲ್ಲಿ ಹೋಗಿದ್ದ, ಅದರ ಟವರ್ ಲೊಕೇಶನನ್ನು ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದನ್ನು ಪೊಲೀಸರು ಹೇಳ್ತಿದ್ದಾರೆ. ಆದರೆ ಆತ ಕನಕಪುರದಲ್ಲಿ ಆ ಸಿಮ್ಮನ್ನು ಖರೀದಿ ಮಾಡೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಿಮ್ ಆತನ ಬಳಿ ತುಂಬ ಹಿಂದೆಯಿಂದಲೇ ಇತ್ತು. ಅದಕ್ಕೆ ಬೇಕಾದ್ರೆ ನಾನು ಸಾಕ್ಷಿಗಳನ್ನು ಕೊಡ್ತೀನಿ. ಅದ್ರ ಜೊತೆಗೆ ಆತ 15ನೇ ತಾರೀಕು ಅಂದರೆ ಜೂನ್ 15ರಿಂದ 19ನೇ ತಾರೀಕು, ಜೂನ್ 19ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿನಲ್ಲೇ ಇದ್ದ. ಮತ್ತೆ ತಿರುಪತಿಗೆ ಹೋಗೋದಕ್ಕೆ ಆತ ತಿರುಪತಿ, ಗೋವಾ ಇಲ್ಲೆಲ್ಲ ಕೂಡ ಓಡಾಡ್ಕೊಂಡು ಬಂದಿದ್ದ. ಹೀಗಾಗಿ ಆತನ ಹೇಳಿಕೆಯನ್ನ ದಾಖಲು ಮಾಡೋದು ತಡವಾಯಿತು ಅಂತೇಳಿ ಹೇಳ್ತಿದ್ದಾರೆ. ಆದರೆ ತಿರುಪತಿಗೆ ಹೋಗೋದಕ್ಕೆ ಅಂದ್ರೆ ಮೇ 21ನೇ ತಾರೀಕು ಆತ ಟಿಕೆಟ್ ಅನ್ನ ಬುಕ್ ಮಾಡಿದ್ದ. ಅದ್ರ ಬಗ್ಗೆ ಕೂಡ ನಮ್ಮ ಬಳಿ ಮಾಹಿತಿಗಳಿದಾವೆ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಬಳಿ ತಮ್ಮ ವಾದವನ್ನ ಮಾಡ್ತಿದ್ವಂತಹ ಸಂದರ್ಭದಲ್ಲೇ ನ್ಯಾಯಾಧೀಶರು, ನಾನು ಇಲ್ಲಿ ಮಿನಿ ಟ್ರಯಲ್ ಅನ್ನ ಮಾಡ್ತಿಲ್ಲ, ಹೀಗಾಗಿ ಯಾಕೆ ಇಷ್ಟೊಂದು ಸಾಕ್ಷಿಗಳನ್ನ ಹೇಳ್ತಿದ್ದೀರಾ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ, ಇಲ್ಲ, ತಮ್ಮ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದೀನಿ ಅನ್ನೋ ಮಟ್ಟಿಗೆ ಸಿ.ವಿ. ನಾಗೇಶ್ ಅವರು ಕೂಡ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಟ್ರಯಲ್ ನಡೀತಿಲ್ಲ, ಒಂದು ಮಿನಿ ಟ್ರಯಲ್ ನಡೀತಿಲ್ಲ, ಯಾಕೆ ಇಷ್ಟೊಂದು ಸಾಕ್ಷಿಗಳನ್ನ ಹೇಳ್ತಿದ್ದೀರಿ ಅಥವಾ ಯಾಕೆ ಇಷ್ಟೊಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದೀರಿ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರು ಕೋರ್ಟ್ ಹಾಲ್ನಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳ ಆಧಾರದ ಮೇಲೆ ಸಾಕಷ್ಟು ಹೊತ್ತು ಸಿ.ವಿ. ನಾಗೇಶ್ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಏನಿದೆ ಅದನ್ನ ತಿರುಚಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ಒಂದು ಭಾಗ. ಹೀಗಾಗಿ ಹೇಗೆ ಇವರು ದಾಖಲು ಮಾಡಿದಂತಹ ಸ್ವಇಚ್ಛಾ ಹೇಳಿಕೆಗಳಲ್ಲಿ ಎಲ್ಲೆಲ್ಲಿ ತಪ್ಪುಗಳನ್ನ ಮಾಡಲಾಗಿದೆ ಮತ್ತೆ ಹೇಗೆ ಇವರ ಇಷ್ಟವನ್ನಂತೆ ತಿರುಚಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗ್ತಿದೆ. ಅದು ಮೊದಲನೆಯದಾಗಿ ನರೇಂದ್ರ ಸಿಂಗ್ ಆತ ಸೆಕ್ಯೂರಿಟಿ ಗಾರ್ಡ್, ಮಲ್ಲಿಕಾರ್ಜುನ್ ಆತ ಕೆಲಸ ಮಾಡುವಂತವನು, ಮತ್ತೊಬ್ಬಾತ ಪುನೀತ್ ಆತ ಕೂಡ RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ. ಈ ಎಲ್ಲರ ಸ್ವಇಚ್ಛಾ ಹೇಳಿಕೆಗಳಲ್ಲಿ ಯಾವ ರೀತಿಯಾಗಿ ಸೃಷ್ಟಿಯನ್ನ ಮಾಡಲಾಗಿದೆ ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಡೌಟ್ ಮೂಡುತ್ತೆ. ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಬೇಕಾದ್ರೆ ಪುನೀತ್ ಬೆಂಗಳೂರಿನಲ್ಲೇ ಇದ್ದ, ಆದರೆ ಆತ ಬಳಸ್ತಾ ಇದ್ದಂತಹ ಮೊಬೈಲ್ ಲೊಕೇಶನ್ ಮಾತ್ರ ಹಲವು ಕಡೆ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತಹ ಸಹಜ ಪ್ರಶ್ನೆ ಬರುತ್ತೆ. ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಇಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.
ಮಮತಾ, ಈ ಒಂದು ಅಂಶವನ್ನ ನ್ಯಾಯಾಧೀಶರ ಮುಂದೆ ಗಮನಕ್ಕೆ ತರುವ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ. ಅಂದ್ರೆ ಟೆಕ್ನಿಕಲಿ, ಸೈಂಟಿಫಿಕಲಿ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ ಹೋಗ್ತಾನೋ ಅಂತ ಕಡೆ ಆತನ ಟವರ್ ಲೊಕೇಶನ್ ಅನ್ನು ಬರಬೇಕು. ಯಾಕಂತ ಹೇಳಿದ್ರೆ ಆತನ ಜೊತೆಯಲ್ಲಿ ಮೊಬೈಲ್ ಇರುತ್ತೆ. ಆದ್ರೂ ಕೂಡ 15ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿನಲ್ಲಿ ಆತ ಇದ್ದ ಅನ್ನೋದಕ್ಕೆ ನಾವು ಟವರ್ ಲೊಕೇಶನ್ ಅನ್ನ ಕೊಡ್ತೀವಿ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಮುಂದೆ ಸಿ.ವಿ. ನಾಗೇಶ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಪೊಲೀಸರ ಪ್ರಕಾರ ಆತ ಕನಕಪುರದಲ್ಲಿ ಒಂದು ಸಿಂಹನ ಖರೀದಿ ಮಾಡಿ ಆತ ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಗಿದ್ದಾನೆ. ಅದಾದ ಬಳಿಕ ಗೋವಾಗೆ ಹೋಗಿದ್ದಾನೆ. ಗೋವಾದಿಂದ ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಅದಾದ ಬಳಿಕ ಬೆಂಗಳೂರಿನಿಂದ ಮತ್ತೆ ತಿರುಪತಿಗೆ ಹೋಗುವ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಮಟ್ಟಿಗೆ ಅವರ ಆ ಟವರ್ ಲೊಕೇಶನ್ ಅನ್ನು ತೆಗೆಯಲಾಗಿದೆ. ಎಲ್ಲೆಲ್ಲಿ ಓಡಾಡಿದ್ದ ಆ ಟ್ರಾವೆಲ್ ಹಿಸ್ಟರಿಯನ್ನು ಸಹ ತೆಗೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆದ್ರೆ ಸಿ.ವಿ. ನಾಗೇಶ್ ಅವರ ವಾದದ ಪ್ರಕಾರ ಆತ ಬೆಂಗಳೂರಿನಲ್ಲೇ ಇದ್ದ. ಆತ ಇಲ್ಲೆಲ್ಲ ಓಡಾಡಿದ್ದೇ ಆದಲ್ಲಿ ಹೇಗೆ ಬೆಂಗಳೂರಿನಲ್ಲಿ ಆತನ ಟವರ್ ಲೊಕೇಶನ್ ಬರೋದಕ್ಕೆ ಸಾಧ್ಯ? ಆತ 15ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಬೆಂಗಳೂರಿನಲ್ಲೇ ಇದ್ದ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲೇ ನ್ಯಾಯಾಧೀಶರು, ನಾನಿಲ್ಲಿ ಮಿನಿ ಟ್ರಯಲ್ ಅನ್ನ ಮಾಡ್ತಿಲ್ಲ, ನಮ್ಗೆ ಇಷ್ಟೊಂದು ಸಾಕ್ಷಿಗಳನ್ನ ನೀವು ಹೇಳುವಂತದ್ದು ಬೇಡ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಸಹ ಪಟ್ಟಿರ್ತಾರೆ. ಆದ್ರೆ ಇದನ್ನ ಗಮನಕ್ಕೆ ತರೋದಾಗಿ ಹೇಳ್ತಿದ್ದೀನಿ ಅನ್ನೋ ಮಟ್ಟಿಗೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರಿಗೆ ಹೇಳ್ತಾರೆ. ಇದೀಗ ಸಿ.ವಿ. ನಾಗೇಶ್ ಅವರ ಪ್ರಕಾರ 15ರಿಂದ 19ನೇ ತಾರೀಕು ಆತ ಬೆಂಗಳೂರಿನಲ್ಲೇ ಇದ್ದ. ಅದಕ್ಕೆ ನಮ್ಮ ಬಳಿ ದಾಖಲೆಗಳಿದಾವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರ ಪ್ರಕಾರ, ಪೊಲೀಸರ ಇನ್ವೆಸ್ಟಿಗೇಷನ್ ಪ್ರಕಾರ ಆತ ರಾಜ್ಯದ ನಾನಾ ಭಾಗಗಳಲ್ಲಿ ಓಡಾಟವನ್ನ ಮಾಡಿದ್ರ ಬಗ್ಗೆ ಒಂದಷ್ಟು ಟವರ್ ಲೊಕೇಶನ್ ಅನ್ನ ತೆಗೆಯಲಾಗಿದೆ. ಅದನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಸೇರಿಸುವ ಕೆಲಸವನ್ನ ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸೊ ಮುಂದುವರಿತಾ ಇದೆ, ನೋಡ್ತಾ ಇದ್ದೀರಾ, ಹೆಚ್ಚುವರಿ ದೋಷಾರೋಪ ಪಟ್ಟಿಯ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅನುಕುಮಾರ್ ಧರಿಸಿದ್ದಂತಹ ಬಟ್ಟೆಯ ಬಗ್ಗೆ ಉಲ್ಲೇಖ. ಆರೋಪಿ ಅನುಕುಮಾರ್ ಇದ್ರಲ್ಲ, ಅವರು ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಯಲ್ಲಿ ಇರುವಂತಹ ಬಟ್ಟೆನೇ ಬೇರೆ. ಬಟ್ಟೆ ಕಲರು ಮತ್ತೆ ಆ ಟಿ ಶರ್ಟ್ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಬಗ್ಗೆ ಕೂಡ ಕ್ರಾಸ್ ಕ್ವೆಶ್ಚನಿಂಗ್ ಆಗ್ತಾ ಇದೆ. ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯಲ್ಲಿ ಇರುವಂತಹ ಬಟ್ಟೆ ಬೇರೆ, ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿರುವಂತಹ ಬಟ್ಟೆನೇ ಬೇರೆ. ಇದರರ್ಥ ತನಿಖೆಯಲ್ಲಿ ಲೂಪ್ ಹೋಲ್ಸ್ ಇದಾವೆ, ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲೂ ಕೂಡ ಲೂಪ್ ಹೋಲ್ಸ್ ಇದಾವೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅನುಮಾನವನ್ನ ಕ್ವೆಶ್ಚನ್ ರೈಸ್ ಮಾಡ್ತಾ ಇದ್ದಾರೆ. ಆವತ್ತು ಅಂದ್ರೆ ಆರೋಪಿಗಳು ತಮ್ಮ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಬೇಕಾದ್ರೆ, ಕನ್ಫೆಷನಲ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ಶರ್ಟ್ ಅನ್ನು ಧರಿಸಿದ್ರು, ಸಮಯ ಎಷ್ಟಾಗಿತ್ತು, ಏನಾಗಿತ್ತು ಅಂತೆಲ್ಲ ಬ್ರೀಫ್ ಮಾಡ್ತಾರೆ. ನೋಡಿ, ಶೆಡ್ ಏನ್ ಸ್ನಾನದ ಮನೆನಾ, ಅಲ್ಲೇ ಬದಲಾವಣೆ ಮಾಡೋದಕ್ಕೆ ಅದೇನು ಸ್ನಾನದ ಮನೆನಾ ಅಂತ ಕೇಳ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿ ಹಾಕಿದ್ದ ಬಟ್ಟೆಗಳು ಬದಲಾದ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಆ ಪಟ್ಟಣಗೆರೆ ಶೆಡ್ ಏನ್ ಸ್ನಾನದ ಮನೆನಾ, ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಬಟ್ಟೆನೇ ಬೇರೆ, ಬಟ್ ಅದಾದ ನಂತರ ಆರೋಪಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿರುವಂತಹ ಬಟ್ಟೆನೇ ಬೇರೆ. ಸೊ ಅದು ಕ್ರೈಮ್ ಸೀನಾ ಅಥವಾ ಸ್ನಾನದ ಮನೆನಾ? ಇದು ಹೆಚ್ಚುವರಿ ದೋಷಾರೋಪ ಪಟ್ಟಿಗೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಹಾಗೂ ಇಡೀ ಘಟನೆಯನ್ನ ಸತ್ಯವನ್ನ ತಿರುಚಿದ್ದಾರೆ ಅನ್ನೋದಕ್ಕೆ ಇವರು ಕೊಡ್ತಾ ಇರುವಂತಹ ರೀಸನ್ಸ್, ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನಗಳು. ದೋಷಾರೋಪ ಪಟ್ಟಿಯಲ್ಲಿ ಇರುವಂತಹ ದೋಷಗಳು ಇವು ಅಂತ ಅವ್ರ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ದೋಷನ ಇಲ್ವಾ ಅಂತ ಡಿಸೈಡ್ ಮಾಡ್ತಾರೆ ಜಡ್ಜ್. ಸೊ ಪ್ರಬಲವಾದವನ್ನ ಮಂಡಿಸಬೇಕಾದ್ರೆ ಅವರು ಕೆಲವೊಂದಷ್ಟು ಕುಹಕ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಮೊನ್ನೆ ಕೂಡ ನಾವು ಅದನ್ನು ನೋಡಿದ್ವಿ. ಸೊ ಮುಂದುವರೆದು, ಕೊಲೆ ಮಾಡುವಾಗ ಹಾಕಿದ್ದ ಬಟ್ಟೆ ಬೇರೆನಾ, ಹೆಣ ಬಿಸಾಡೋದಕ್ಕೆ ಹೋದಾಗ ಹಾಕಿರುವಂತಹ ಬಟ್ಟೆ ಬೇರೆನಾ? ಸೊ ಆರೋಪಿ ಧರಿಸಿದ್ದಂತಹ ಬಟ್ಟೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು ಪೊಲೀಸರು, ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಎವಿಡೆನ್ಸ್ ಟ್ಯಾಂಪರಿಂಗ್ ಮಾಡಿದ್ರು, ಶರ್ಟ್ಗಳನ್ನೆಲ್ಲ ಬದಲಾಯಿಸ್ಕೊಂಡ್ರು ಅಂತೆಲ್ಲ. ಸೊ ಅದಕ್ಕೆ ಇವರು ಕೌಂಟರ್ ಮಾಡ್ತಾ ಇದ್ದಾರೆ. ಆ ಸಾಕ್ಷಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶದ ಬಗ್ಗೆ ಅದು ಹೆಂಗೆ ಎರಡೆರಡು ಬಟ್ಟೆನ ಕ್ರೈಮ್ ಸೀನಲ್ಲಿ ಹಾಕೊಳ್ಳೋಕೆ ಸಾಧ್ಯ ಇದೆ? ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆನ ಆಗಿದ್ದು ಅಥವಾ ಅದು ಸ್ನಾನದ ಮನೆನಾ ಅನ್ನೋದು ಕೇಳ್ತಾ ಇದ್ದಾರೆ.